ಈ ಬಾರಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಣದಲ್ಲಿ ಶಾಮನೂರು ಕುಟುಂಬದ ಸಚಿವ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಶಾಮನೂರು, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ, ಎಸ್ಡಿಪಿಐನಿಂದ ಅಫ್ಜಲ್ ಕುಡ್ಲಿಪೇಟೆ ಸೇರಿದಂತೆ ಎಎಪಿ ಹಾಗೂ ಇತರ ಸ್ವತಂತ್ರ ಅಭ್ಯರ್ಥಿಗಳು ಕಣದಲ್ಲಿದ್ದರು. 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 1,46,382 ಮತಗಳು ಚಲಾವಣೆಯಾಗಿದ್ದು, ಕಾಂಗ್ರೆಸ್ಗೆ 84,298 ಮತಗಳು, ಬಿಜೆಪಿಗೆ 56,410 ಮತಗಳು ಲಭಿಸಿದ್ದವು. ಕಳೆದ ಬಾರಿ 38.54ರಷ್ಟು ಮತ ಗಳಿಸಿದ್ದ ಬಿಜೆಪಿ ಶೇಕಡ 37ಕ್ಕೆ ತೃಪ್ತಿಪಡಲಿದೆ. ಈ ಬಾರಿ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದ್ದ ಎಸ್ಡಿಪಿಐ ಬರೋಬ್ಬರಿ ಶೇಕಡ 8ರವರೆಗೆ ಮತಗಳನ್ನು ಬಾಚಿಕೊಳ್ಳಲಿದೆ ಎನ್ನಲಾಗುತ್ತಿದೆ. ಕಳೆದ ಬಾರಿ 57.59ರಷ್ಟು ಮತ ಪಡೆದಿದ್ದ ಕಾಂಗ್ರೆಸ್ ಈ ಬಾರಿ ಶೇಕಡ 48ರಷ್ಟು ಮತಗಳಿಗೆ ಇಳಿಯಲಿದೆ ಎಂದು ಸಮೀಕ್ಷೆಯ ಅಂಕಿ ಅಂಶಗಳು ತೋರಿಸುತ್ತಿವೆ. ಈ ಬಾರಿ ಬಿಜೆಪಿ ಪಡೆಯಲಿರುವ ಮತ ಪ್ರಮಾಣ 31.6ರಿಂದ ಶೇಕಡ 38ರಷ್ಟು. ಬ್ರೇಕಿಂಗ್ ನ್ಯೂಸ್. ಈ ಬಾರಿಯ ಕಾಂಗ್ರೆಸ್ ಮತ ಪ್ರಮಾಣ 42ರಿಂದ 48. ಕಳೆದ ಬಾರಿ ಕಾಂಗ್ರೆಸ್ ಶೇಕಡ 57ರಷ್ಟು ಮತ ಗಳಿಸಿತ್ತು. ಸಮೀಕ್ಷೆಯಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡುವ ಕುರಿತು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಈ ಸಮೀಕ್ಷೆಯಲ್ಲಿ ಶೇಕಡ 82ರಷ್ಟು ಮಂದಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕಾಂಗ್ರೆಸ್ ನೀಡಬೇಕಾಗಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಶೇಕಡ 82ರಲ್ಲಿ ಶೇಕಡ 85 ಭಾಗ ನಾವು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಇದು ಚುನಾವಣಾ ಪೂರ್ವ ಮತದಾರರ ಸಮೀಕ್ಷೆ. ಇದು ಮತದಾನಕ್ಕೆ ಮುನ್ನ 3 ಹಂತಗಳಲ್ಲಿ ನಡೆಸಿದ ಸಮೀಕ್ಷೆಯಾಗಿದ್ದು, ಇದರ ಪ್ರಕಾರ ಕಾಂಗ್ರೆಸ್